ಸ್ನೇಹಿತರೆ, ಇಂದು ನಾವು ಮೀನರಾಶಿಯವರಿಗೆ ಮಾರ್ಚ್ ತಿಂಗಳು ಹೇಗಿರಲಿದೆ, ಯಾವ ಕ್ಷೇತ್ರದಲ್ಲಿ ಲಾಭ, ಯಾವ ವಿಷಯದಲ್ಲಿ ಜಾಗ್ರತೆ ಅಗತ್ಯ, ಪ್ರೀತಿ, ಉದ್ಯೋಗ, ಹಣಕಾಸು, ಆರೋಗ್ಯ ಮತ್ತು ಕುಟುಂಬ ಜೀವನವನ್ನು ಸಂಪೂರ್ಣವಾಗಿ ತಿಳಿಯೋಣ. ಆದರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮೀನರಾಶಿಯವರೇ, ಮಾರ್ಚ್ ತಿಂಗಳು ನಿಮ್ಮ ಜೀವನದಲ್ಲಿ ಬದಲಾವಣೆ, ಹೊಸ ಅವಕಾಶಗಳು ಮತ್ತು ಆತ್ಮವಿಶ್ವಾಸ ಹೆಚ್ಚುವ ತಿಂಗಳು ಆಗಲಿದೆ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿದ್ದ ಗೊಂದಲಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ನಿಮ್ಮ ಒಳಗಿನ ಶಕ್ತಿಯನ್ನು ಗುರುತಿಸುವ ಸಮಯ ಇದು. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ನೋಡುವುದಾದರೆ, ಈ ತಿಂಗಳು ಉದ್ಯೋಗದಲ್ಲಿರುವವರಿಗೆ ಪ್ರಗತಿ ಸಂಕೇತಗಳು ಸ್ಪಷ್ಟವಾಗಿ ಕಾಣಿಸುತ್ತದೆ. ಕೆಲಸದಲ್ಲಿ ನಿಮ್ಮ ಪ್ರತಿಭೆಗೆ ಮನ್ನಣೆ ಸಿಗುತ್ತದೆ. ಮೇಲಾಧಿಕಾರಿಗಳಿಂದ ಪ್ರಶಂಸೆ ಅಥವಾ ಹೊಸ ಜವಾಬ್ದಾರಿ ಸಿಗುತ್ತದೆ. ಉದ್ಯೋಗ ಬದಲಾವಣೆ ಯೋಚಿಸುತ್ತಿದ್ದರೆ ಮಾರ್ಚ್ ಅಂತ್ಯದೊಳಗೆ ಉತ್ತಮ ಅವಕಾಶ ಸಿಗಲಿದೆ. ನಿರುದ್ಯೋಗಿಗಳಿಗೆ ಸಂದರ್ಶನ ಕರೆ ಅಥವಾ ಆಫರ್ ಲೆಟರ್ ಬರುವ ಸಾಧ್ಯತೆಯಿದೆ. ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು ಮತ್ತು ಲಾಭದಾಯಕ ನಿರ್ಧಾರಗಳು ನಿಮ್ಮ ಪರವಾಗಿರುತ್ತದೆ. ಆದರೆ ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ಪಷ್ಟ ಸಂಭಾಷಣೆ ಅತ್ಯವಶ್ಯಕವಾಗಿದೆ. ಹಣದ ವಿಷಯದಲ್ಲಿ ಮಾರ್ಚ್ ತಿಂಗಳು ಮಿಶ್ರ ಫಲ ನೀಡುತ್ತದೆ. ಆದಾಯ ಹೆಚ್ಚಾಗುವ ಸಾಧ್ಯತೆಯಿದೆ. ಹಳೆಯ ಬಾಕಿ ಹಣ ವಾಪಸ್ ಬರಬಹುದು. ಆದರೆ ಅನಗತ್ಯ ಖರ್ಚುಗಳು ನಿಮ್ಮ ಬಜೆಟ್ ಅನ್ನು ಅಲುಗಾಡಿಸುತ್ತದೆ. ಸಾಲ ಕೊಡಿಸುವ ಮೊದಲು 2 ಬಾರಿ ಯೋಚಿಸಿ ಮುಂದುವರಿಯಿರಿ. ಉಳಿತಾಯದ ಮೇಲೆ ಗಮನಹರಿಸಿದರೆ ಮುಂದಿನ ತಿಂಗಳುಗಳು ಸುಲಭವಾಗುತ್ತವೆ. ಮೀನರಾಶಿಯವರ ಪ್ರೇಮ ಜೀವನಕ್ಕೆ ಈ ತಿಂಗಳು ಭಾವನಾತ್ಮಕವಾಗಿ ವಿಶೇಷವಾಗಿದೆ. ಪ್ರೀತಿಯಲ್ಲಿ ಇರುವವರಿಗೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ. ಮನದಾಳದ ಮಾತು ಹಂಚಿಕೊಳ್ಳಲು ಸೂಕ್ತ ಸಮಯವಾಗಿದೆ. ಸಂಘ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರಬಹುದು, ಆದರೆ ಶಾಂತವಾಗಿ ಮಾತನಾಡಿದರೆ ಪರಿಹಾರ ಆಗುತ್ತದೆ. ವಿವಾಹಿತರ ಜೀವನದಲ್ಲಿ ಸಂಗಾತಿಯ ಬೆಂಬಲ ಸಿಗುತ್ತದೆ. ಕುಟುಂಬದ ಜೊತೆಗೆ ಸಂತೋಷದ ಕ್ಷಣಗಳನ್ನು ಅನುಭವಿಸುತ್ತೀರಿ. ಕೆಲವು ಜನರಿಗೆ ಸಂತಾನ ಭಾಗ್ಯ ಸಂಬಂಧಿತ ಶುಭ ಸುದ್ದಿ ಸಿಗುವ ಸಾಧ್ಯತೆಯಿದೆ. ಕುಟುಂಬ ವಾತಾವರಣ ಶಾಂತ ಮತ್ತು ಸಹಕಾರದಿಂದ ಕೂಡಿರುತ್ತದೆ. ಹಿರಿಯರ ಆಶೀರ್ವಾದ ನಿಮ್ಮ ಕಾರ್ಯಗಳಲ್ಲಿ ಯಶಸ್ಸು ತರುತ್ತದೆ. ಮನೆಗೆ ಸಂಬಂಧಿಸಿದ ಶುಭ ಕಾರ್ಯಗಳ ಯೋಜನೆ, ಹಳೆಯ ಕುಟುಂಬ ಸಮಸ್ಯೆಗಳು ಪರಿಹಾರವಾಗುವ ಸೂಚನೆಗಳಿವೆ. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗೃತೆ ಅಗತ್ಯವಾಗಿದೆ. ಮಾನಸಿಕ ಒತ್ತಡ ಮತ್ತು ಅತಿಯಾದ ಯೋಚನೆ ತೊಂದರೆ ಕೊಡುತ್ತದೆ. ನಿದ್ರೆ ಕೊರತೆ ಆಗದಂತೆ ಗಮನಿಸಿ. ಧ್ಯಾನ, ಪ್ರಾರ್ಥನೆ, ಯೋಗ ನಿಮಗೆ ಬಹಳ ಲಾಭಕಾರಿಯಾಗಿರುತ್ತದೆ. ನೀರು ಹೆಚ್ಚು ಕುಡಿಯಿರಿ ಮತ್ತು ಆಹಾರದ ನಿಯಮವನ್ನು ಪಾಲಿಸಿ. ಇನ್ನು ಮಾರ್ಚ್ ತಿಂಗಳ ಶುಭ ದಿನಗಳನ್ನು ನೋಡುವುದಾದರೆ, ಮಾರ್ಚ್ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಶುಭದಾಯಕ ದಿನಗಳೆಂದರೆ 5, 9, 14, 18 ಮತ್ತು 27. ಶುಭ ಬಣ್ಣವನ್ನು ನೋಡುವುದಾದರೆ, ಈ ತಿಂಗಳು ನಿಮಗೆ ಲಾಭ ನೀಡುವ ಬಣ್ಣಗಳು ಹಳದಿ, ಆಕಾಶ ನೀಲಿ ಮತ್ತು ಬಿಳಿಯ ಬಣ್ಣ. ಶುಭ ಸಂಖ್ಯೆ 3 ಮತ್ತು 9. ಮೀನರಾಶಿಯವರೇ, ಈ ತಿಂಗಳು ನಿಮ್ಮ ಅಂತರಾತ್ಮದ ಮಾತನ್ನು ಕೇಳಿ ನಿರ್ಧಾರ ತೆಗೆದುಕೊಳ್ಳಿ. ಆತುರ ಬೇಡ. ಸಹನೆ ಮತ್ತು ವಿಶ್ವಾಸ ಇಟ್ಟುಕೊಂಡರೆ ನಿಮ್ಮ ಕನಸುಗಳು ನಿಧಾನವಾಗಿ ಸಾಕಾರವಾಗುತ್ತದೆ. ಮಾರ್ಚ್ ತಿಂಗಳು ಮೀನರಾಶಿಯವರಿಗೆ ಹೊಸ ದಾರಿ, ಹೊಸ ನಿರೀಕ್ಷೆ ಮತ್ತು ಹೊಸ ಶಕ್ತಿ ತರುತ್ತದೆ. ದೇವರ ಮೇಲೆ ನಂಬಿಕೆ ಇಟ್ಟು ಸಕಾರಾತ್ಮಕ ಚಿಂತನೆ ಇಟ್ಟುಕೊಂಡರೆ ಯಶಸ್ಸು ನಿಮಗೆ ಖಂಡಿತವಾಗಲು ಸಿಗುತ್ತದೆ. ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮೀನರಾಶಿಯ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳಿಗೆ ವಿಡಿಯೋವನ್ನು ಶೇರ್ ಮಾಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.